ನಿಂಗೆ ಎಜುಕೇಷನ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಐತಂದ್ರೆ ನೀನು ಎಜುಕೇಷನ್ ಮುಗಿಸ್ತಾ ಮುಗಿಸ್ತಾ ಕ್ಲಾಸ್ 10th ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಫಸ್ಟ್ ಬರ್ತಾನೆ. ಅಂದ್ರೆ ಕ್ಲಾಸ್ಗೆ ಫಸ್ಟ್ ಬರ್ತಾನೆ. ಹಾಗೆ ಗೌರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಕೂಡ ಪಡ್ಕೋತಾನೆ. ಹಾಗೆ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ದಂತಹ ರಂಗನಾಥ್ ರಾವ್ ಅವರು ಕೂಡ ಇವನಿಗೆ ಮ್ಯಾಥಮೆಟಿಕ್ಸ್ ಅವಾರ್ಡ್ ನ ಕೊಡ್ತಾರೆ. ಹಾಗೆ 1903ರಲ್ಲಿ ಎ ಸಿನಾಪ್ಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅನ್ನೋ ಬುಕ್ ಸಿಗುತ್ತೆ. ಈ ಬುಕ್ ಇಂದ ಅವ್ರ ಲೈಫೇ ಚೇಂಜ್ ಆಗುತ್ತೆ. ಹೇಗಂದ್ರೆ ಆ ಬುಕ್ಕಲ್ಲಿ ಟೋಟಲ್ 5000 ಥಿಯರಮ್ಸ್ ಇರುತ್ತೆ. ಆ 5000 ಥಿಯರಮ್ಸ್ನ ಇವರು ಸಾಲ್ವ್ ಮಾಡ್ತಾರೆ. 1904ರಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಕೊಂಬಕೋಣಂನಲ್ಲಿ ಜಾಯ್ನ್ ಆಗ್ತಾನೆ. ಇವನು ಅಲ್ಲೂ ಕೂಡ ಬರೀ ಮ್ಯಾಥ್ಸ್ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಬೇರೆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋದಿಲ್ಲ. ಸೊ ಇದರಿಂದ ಇವನು ಫೈನಲ್ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾನೆ. ಹಾಗೆ 1906ರಲ್ಲಿ ಪಚ್ಚಯ್ಯಪ್ಪ ಕಾಲೇಜ್ ಮದ್ರಾಸ್ ಚೆನ್ನೈಯಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲೂ ಕೂಡ ಇವರು ಬರೀ ಮ್ಯಾಥ್ಸ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಬೇರೆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಸೊ ಇದರಿಂದ 12th ಕೂಡ ಅಲ್ಲೇ ಫೇಲ್ ಆಗ್ತಾರೆ. ಹಾಗೆ ಇವರು 11th ಮತ್ತು 12th ಫೇಲ್ ಆಗಿರೋದ್ರಿಂದ ಗೌರ್ಮೆಂಟಿಂದ ಬರೋ ಸ್ಕಾಲರ್ಶಿಪ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ ಇವರು ಫೇಲ್ ಆಗಿರೋದ್ರಿಂದ ಯಾವುದೇ ಡಿಗ್ರೀಸ್ ಕಾಲೇಜಲ್ಲಿ ಕೂಡ ಇವ್ರಿಗೆ ಅವಕಾಶ ಸಿಗೋದಿಲ್ಲ. ಅವರು ಆ ಫೇಲ್ಯೂರ್ನ ಒಪ್ಕೊಳ್ಳದೆ ಮ್ಯಾಥ್ಸ್ ಹೊಸ ಹೊಸ ಈಕ್ವೇಷನ್ಸ್ನ, ಹೊಸ ಹೊಸ ಫಾರ್ಮುಲಸ್ನ, ಹಾಗೆ ಹೊಸ ಹೊಸ ಥಿಯರಮ್ಸ್ನ ಫೈಂಡ್ ಮಾಡ್ತಾ ಹೋಗ್ತಾರೆ. 1909ರಲ್ಲಿ ಜಾನಕಿ ಅಮ್ಮಾಲ್ ಎಂಬ 10 ವರ್ಷ ಹುಡುಗಿ ಜೊತೆ ಇವ್ರಿಗೆ ಮದುವೆ ಆಗುತ್ತೆ. ಇವ್ರಿಗೆ ಮದುವೆ ಆದ್ರೂ ಸಹ ಇವರು ಮ್ಯಾಥಮೆಟಿಕ್ಸ್ ಅಲ್ಲಿ ಹೊಸ ಫಾರ್ಮುಲಾಸ್, ಹೊಸ ಈಕ್ವೇಷನ್ಸ್ನ ಫೈಂಡ್ ಮಾಡಕ್ ಬಿಡೋದಿಲ್ಲ. ಇವ್ರು ಟ್ರೈ ಮಾಡ್ತಾ ಹೋಗ್ತಾರೆ ಈಕ್ವೇಷನ್ಸ್ನ ಫೈಂಡ್ ಮಾಡೋದು. ಹಾಗೆ 1912 ಮಾರ್ಚ್ 1ರಂದು ಇವ್ರ ಗೆಳೆಯರ ಸಹಾಯದಿಂದ ದ ಮದ್ರಾಸ್ ಪೋಸ್ಟ್ ಟ್ರಸ್ಟ್ ಅಲ್ಲಿ ಇವ್ರಿಗೆ ಒಂದು ಚಿಕ್ಕ ಕ್ಲರ್ಕ್ ಆಗಿ ಕೆಲಸ ಸಿಗುತ್ತೆ. ಇವರು ಅಲ್ಲೂ ಕೂಡ ಕೆಲಸ ಮುಗಿದ ನಂತರ ಮ್ಯಾಥ್ಸ್ ಇನೋವೇಷನ್ಸ್ನ ಮಾಡ್ತಾ ಹೋಗ್ತಾರೆ. ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಆಗಿರ್ಬೋದು, ಈಕ್ವೇಷನ್ಸ್ ಆಗಿರ್ಬೋದು, ಇನೋವೇಷನ್ ಮಾಡ್ತಾ ಹೋಗ್ತಾರೆ. ಅಲ್ಲಿರೋ ಮ್ಯಾಥಮೆಟಿಕಲ್ ನಾಲೆಜ್ನ ತಿಳ್ಕೊಂಡು ಆ ಪೋಸ್ಟ್ ಟ್ರಸ್ಟ್ ಅಲ್ಲಿ ಅಧಿಕಾರಿಗಳು ಆಗಿದ್ದಂತಹ ಎಸ್ ನಾರಾಯಣ್ ಮತ್ತೆ ಫ್ರಾನ್ಸಿಸ್ ಸ್ಪ್ರಿಂಗ್ ಅವರು ಬೇರೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಬಟ್ ಇವನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಬಿಕಾಸ್ ಅವ್ರ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇರೋದಿಲ್ಲ. ಸೊ ಇದರಿಂದ ಇವನು ಅಲ್ಲೂ ಕೂಡ ರಿಜೆಕ್ಟ್ ಆಗ್ತಾನೆ.